ಓಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 30ನೇ ಎಪಿಸೋಡ್ನಲ್ಲಿ 406 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 31ನೇ ಎಪಿಸೋಡ್ನಲ್ಲಿ 407ನೇ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಶುಕಮುನಿಗಳು ರಾಮನ ಪರಾಕ್ರಮವನ್ನು ಮತ್ತು ಹೇಗೆ ವಿವರಿಸಿದರು? ನಾವು ಈ ಹಿಂದೆ ಬಲರಾಮನ ಪರಾಕ್ರಮದ ಭಾಗವೊಂದನ್ನು ನೋಡಿದ್ವಿ. ಶುಕಮುನಿಗಳು ಅದನ್ನೇ ವಿಸ್ತರಿಸ್ತಾ ವಿವರಣೆ ಕೊಟ್ಟಿದ್ದಾರೆ. ರಾಮನು ವಿವಿಧನನ್ನು ಸಂಹರಿಸಿ ಋಷಿಗಳಿಗೆ ಉಪಕಾರ ಮಾಡಿದ್ದಾನೆ. ಯಾರು ಈ ವಿವಿಧ? ಇವನು ವಾನರ ವೀರ, ಮೈಂದನ ತಮ್ಮ, ಮಹಾಪರಾಕ್ರಮಿಯಾಗಿದ್ದ ಈತ ಸುಗ್ರೀವನ ಮಂತ್ರಿಯೂ ಆಗಿದ್ದ. ಅವತ್ತಿನ ಕಾಲದ ವ್ಯಕ್ತಿನು, ರಾಮಾಯಣ ಕಾಲದ ವ್ಯಕ್ತಿ. ಇವನು ನರಕಾಸುರನ ಮಿತ್ರನೂ ಹೌದು. ಬಲರಾಮನು ವಿವಿಧನನ್ನು ಏಕೆ ಕೊಂದನು? ಆ ವಿವಿಧನ ವಿವಿಧ ವಿಧ್ವಂಸಕ ಕೃತ್ಯಗಳಿಗಾಗಿ. ವಿವಿಧನ ವಿವಿಧ ವಿಧ್ವಂಸಕ ಕೃತ್ಯಗಳು ಯಾವುಪ ಅಂತ ನೋಡೋದಾಗಿದ್ದರೆ, ವಿವಿಧನು ಕೃಷ್ಣನಿಂದ ನರಕಾಸುರ ಸಂಹಾರ ವಿಷಯ ತಿಳಿದ. ಸಿಟ್ಟು ಬಂತವನಿಗೆ. ಫ್ರೆಂಡ್ ಅವ ನರಕಾಸುರ. ಕೋಪದಿಂದ ಉರಿದ ದ್ವಾರಕೆಯನ್ನು ಪುಡಿ ಮಾಡಿಬಿಡ್ತೇನೆ, ಸುಟ್ಟು ಬೂದಿ ಮಾಡಿಬಿಡ್ತೇನೆ ಅಂತ ಸಿಟ್ಟಿನಿಂದ ಬಂದ. ಬೆಟ್ಟಗಳನ್ನು ಎತ್ತಿ ದ್ವಾರಕಾಪಟ್ಟಣ ಮೇಲೆ ಎಸಿತಕ್ಕಂಥದ್ದು. ಮುನಿಗಳ ಆಶ್ರಮ ನಾಶ, ಆ ಯಜ್ಞ ಕುಂಡಗಳು, ಮಲಮೂತ್ರ ವಿಸರ್ಜನೆ, ಅದರಲ್ಲೆಲ್ಲ ಸ್ತ್ರೀಯರನ್ನು ಕೆಡಿಸ್ತಕ್ಕಂಥದ್ದು, ಎಲ್ಲೆಡೆ ಬೆಂಕಿ ಹಚ್ಚೋದು, ಇವೇ ಮುಂತಾದ ವಿವಿಧ ವಿಧ್ವಂಸ ಕೃತ್ಯಗಳನ್ನು ವಿವಿಧ ನಡೆಸಿದ. ಇಂಥ ವಿವಿಧನ ಸಂಹಾರವನ್ನು ಮಾಡಿ ಯಾರು? ಬಲರಾಮ ಋಷಿಗಳಿಗೆ ಉಪಕಾರ ಮಾಡಿದ್ದಾನೆ. ರಾಮ ಪರಾಕ್ರಮದ 2ನೇ ಭಾಗವನ್ನು ನಾವೀಗ ನೋಡಬಹುದು. ಬಲರಾಮ ಸ್ತ್ರೀಯರೊಂದಿಗೆ ವಿಹಾರದಲ್ಲಿದ್ದಾಗ ಅಲ್ಲಿಯೂ ಬಂದ ಯಾರು? ಈ ವಿವಿಧ ದುಷ್ಟ ಸ್ತ್ರೀಯರು ತಾವು ಉಟ್ಕೊಳ್ಳಿಕ್ಕೆ ಅಂತ ಬಟ್ಟೆಯನ್ನು ಇಟ್ಟುಕೊಂಡಿದ್ದರು. ಅದನ್ನೆಲ್ಲ ಹರಿದು ಪೀಸ್ ಪೀಸ್ ಮಾಡಿಬಿಟ್ಟ. ಈ ವಿವಿಧ ಕಪಿಚೇಷ್ಟೆಗಳನ್ನು ಮಾಡಿದ. ಗುದವನ್ನು ತೋರಿಸ್ದ. ಬಲರಾಮನನ್ನು ಅವಮಾನ ಮಾಡಿದ. ಸಿಟ್ಟು ಬಂತು ಬಲರಾಮನಿಗೆ. ಅವನ ಜೊತೆ ಯುದ್ಧ ಪ್ರಾರಂಭ ಆಯಿತು. ಯುದ್ಧಕ್ಕೆ ಮತ್ತೇನು ಸಾಮಗ್ರಿಗಳು? ಅಲ್ಲೇ ಏನು ಮರ ಕಾಣಿಸೋದನ್ನ, ಆ ಮರ ಅವನೊಂದು ಕಿತ್ತ, ಈ ಮರ ಇವನೊಂದು ಕಿತ್ತಿದ. ಯುದ್ಧ ಮರಗಳನ್ನೆಲ್ಲ ಕಿತ್ತಿ 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 ಯುದ್ಧ ಮಾಡಿದಾಗ ಒಂದೊಂದೇ ಕಿತ್ತಿ ಇಡೀ ವನೆಲ್ಲ ಖಾಲಿ ಆಯಿತು. ಮರಗಳೇ ಇಲ್ಲ. ಬಂಡೆ ಕಲ್ಲು ಮಳೆ ಸುರಿಸ್ದ. ವಿವಿಧ ಮುಷ್ಟಿಯುದ್ಧ ಪ್ರಾರಂಭ ಆಯಿತು. ಬಲರಾಮ ಮುಷ್ಟಿಯಿಂದ ಆ ವಿವಿಧನ ತಲೆ, ಹೆಗಲು ಏನು ಕುಟ್ಟಿದ ಬಲವಾಗಿ. ಆ ವಿವಿಧ ರಕ್ತಕಾರಿ ಪ್ರಾಣತ್ಯಾಗ ಮಾಡಿದ್ದಾನೆ. ಸಾಂಬ ಲಕ್ಷಣ ವಿವಾಹ ನಡೆದುದು ಕೂಡ ರಾಮಪರಾಕ್ರಮದ ಮತ್ತೊಂದು ಭಾಗದ ಚಿಂತನೆ. ಇದು ರಾಮಪರಾಕ್ರಮದ 3ನೇ ಭಾಗ. ಜಾಂಬವತಿಯ ಪುತ್ರ ಸಾಂಬ, ಅವನು ಸ್ವಯಂವರದಲ್ಲಿ ದುರ್ಯೋಧನನ ಮಗಳಾಗಿರ್ತಕ್ಕಂತಹ ಲಕ್ಷ್ಮಣಳನ್ನು ಎತ್ತಿಕೊಂಡು ಬಂದ, ಹಾರಿಸ್ಕೊಂಡು ಬಂದ. ದುರ್ಯೋಧನ ಸೇರಿದಂತೆ ಎಲ್ಲ ಕೌರವರು ಒಟ್ಟಾಗಿ ಒಬ್ಬನೇ ಒಬ್ಬ ಸಾಂಬ ಅವನ ವಿರುದ್ಧ ಹೋರಾಡಿ ಎಲ್ಲ ಅವನ ಆಯುಧಗಳನ್ನು ಕಸಿದುಕೊಂಡು ನಿರಾಯುಧ ಮಾಡಿ ಎಳ್ಕೊಂಡು ಬಂಧಿಸಿ ತಂದರು. ಅವನು ಕಟ್ಟಿ ಹಾಕಿಬಿಟ್ರು ಸಾಂಬನನ್ನು. ನಾರದ ವಿಷಯ ತಿಳಿಯಿತು, ಈ ರೀತಿ ಆಗಿದೆ ಸಾಂಬನಿಗೆ ಅಂತ. ಬಲರಾಮ ಅವಾಗ ಸಂಧಾನಕ್ಕೆ ಅಂತ ಬರ್ತಾನೆ ಹಸ್ತಿನಾವತಿಗೆ. ಅವನು ಹಸ್ತಿನಾವತಿಯ ಹೊರಭಾಗದ ಒಂದು ಪಾರ್ಕ್ನಲ್ಲಿ, ಅಂದರೆ ಉದ್ಯಾನವನದಲ್ಲಿ, ಅಲ್ಲಿ ಕುತ್ಕೊಂಡು ಉದ್ಧವನ ಮೂಲಕ ಹೇಳಿ ಕಳಿಸ್ತಾನೆ ಮೆಸೇಜ್, ಸಂದೇಶವನ್ನು ಕೌರವರಿಗೆ. ಏನದು? ನೀವೆಲ್ಲ ಏಕಾಂಗಿಯಾದ, ಒಬ್ಬನೇ ಇದ್ದ ಯಾರು? ಸಾಂಬ. ನೀವೆಲ್ಲ ಒಗ್ಗಟ್ಟು ದೊಡ್ಡ ಸಂಖ್ಯೆ ಮಂದಿ ಜನರು ಯುದ್ಧ ಮಾಡಿದ್ದೀರಿ. ಏಕಾಂಗಿಯೊಡನೆ ಯುದ್ಧ ಮಾಡಿ ಅವನನ್ನು ಬಂಧನ ಮಾಡಿದ್ದೀರಿ. ಇದು ಅಧರ್ಮ. ಕೂಡಲೇ ಸಾಂಬನನ್ನು ಬಿಡುಗಡೆ ಮಾಡಬೇಕು. ಸಂದೇಶವನ್ನು ಕಳಿಸ್ದ. ಉದ್ಧವ್ ಹೋಗಿ ಹೇಳಿದ, ಬಲರಾಮ ದೇವರು ಈ ರೀತಿ ಹೇಳಿದ್ದಾರೆ ಅಂತ.
ಸಿಟ್ಟು ಬಂತು ಕೌರವರಿಗೆ. ಏನು ಕಾಲು ಬಂತ್ರಿ ಇದು, ಯಪ್ಪ ಚಪ್ಪಲಿ, ಅದ್ರ ಜಾಗ ಏನು, ಎಲ್ಲಿ ಕೂಡ್ಬೇಕು ಅಲ್ಲಿ ಕೂಡ್ಬೇಕದು, ಅದು ಬಿಟ್ಟು ತಲೆ ಮೇಲೆ ಏರ್ತೇನೆ ಅಂತಂದರೆ ಅಂಥ ಪ್ರಸಂಗ ಆಯ್ತು ಇದು. ನಾವು ಯಾದವರು ಕೆಲಸಕ್ಕೆ ಬಾರದಿದ್ದವರು ಇವರು, ಸುಮ್ಮನೆ ಇರಲಿ ಬದುಕೊಳ್ಳಿ ಇರಲಿ ಅಂತೇಳಿ ಅವ್ರ ಜೊತೆ ಸಂಬಂಧವನ್ನು ಬೆಳೆಸಿ ಒಂದು ಸ್ವಲ್ಪ ರಾಜ್ಯವನ್ನು ಕೊಟ್ಟು ಇರಲಪ್ಪ ಅಂತ ಸಮಾನ ಸ್ಥಾನಮಾನ ರಾಜ್ಯಾದಿಗಳನ್ನು ಕೊಟ್ಟು ಏನೋ ಒಂದು ಅವಕಾಶ ನೀಡಿದವರು ನಾವು. ಈಗ ಏನು ಮಾತಾಡ್ತಾರೆ ಇವರು ಅಂತೆಲ್ಲ ಮಾತಾಡಿ ಆ ಕೌರವ್ರ ಕಡೆಯವರು ಅಲ್ಲಿ ಊರವರಿಗೆ ರಾಮನ ಹತ್ರ ಬಂದು ಮಾತಾಡಿ ಇವರು ಬಂದುಬಿಟ್ರು. ಅವರು ರಾಮನ ಕರಲಿಲ್ಲ, ತಪ್ಪಾಯ್ತು ಅಂತ ಹೇಳಿಲ್ಲ, ಒಪ್ಪಿಸ್ಕೊಡೊಂದು ದೂರು ಉಳಿತು ಸಾಂಬನನ್ನು. ಸಿಟ್ಟು ಬಂತು ಬಲರಾಮನಿಗೆ. ಏನು ಕೌರವರು ತಲೆಯಂತೆ ನಾವು ಚಪ್ಪಲಿ, ಅವರು ಭಿಕ್ಷೆ ನೀಡಿದ ಪದಾರ್ಥದಿಂದ ನಾವೀಗ ಬದುಕ್ತಾ ಇರೋದ, ಎಂಥ ಮಾತಿದು ಅಂತ ತಳಮಳ ಆಯಿತು ಬಲರಾಮನಿಗೆ. ಇವ್ರನ್ನ ಬಿಡಂಗಿಲ್ಲ ಇವತ್ತು, ಪೂರ್ಣ ಇಡೀ ಹಸ್ತಿನಾಪುರವನ್ನೇ ಮುಳಿಸ್ಬಿಡ್ತೇನೆ ಗಂಗಾ ನದಿಯಲ್ಲಿ ಅಂಥೇಳಿ ನೇಗಿಲು ಹಾಕಿದ. ಏನು ಇಡೀ ಹಸ್ತಿನಾಪುರವನ್ನೇ ಮುಳುಗಿಸ್ಬೇಕು ಅಂತ ಭೂಕಂಪ ಪ್ರಾರಂಭ ಆಯಿತು. ಆಗ ಭೂಮಿ ಹೊಡೆದಾಡಲಿಕ್ಕೆ ಆ ಕಡೆ ಈ ಕಡೆ ಹೊಡೆದಾಡ ಪ್ರಾರಂಭ ಆಯಿತು. ಇಡೀ ಭೂಕಂಪದಿಂದ ಹಸ್ತಿನಾಪುರ ಹೊಯ್ದಾಡಲು ತೊಡಗ್ತಾ ಇದ್ದಂತೆ ಕೌರವರಿಗೆ ಭಯ ಆಯಿತು. ಯಪ್ಪ ನಾವೇನು ಸಾಹಿತ್ಯ ಹಾಗೆ ಅಂತಿಕೊಂಡು ಅಂತ ಭಯಗೊಂಡು ಬಲರಾಮನ ಪರಾಕ್ರಮಕ್ಕೆ ಅಂಜಿ ಲಕ್ಷಣ ಮತ್ತು ಸಾಂಬ ಇವರನ್ನು ತಂದು ಎಲ್ಲ ರೀತಿಯ ಏನು ಕಾಣಿಕೆ ವಿವಾಹದಲ್ಲಿ ವಧುವರರಿಗೆ ಕೊಡಬೇಕು ಅದೆಲ್ಲ ಕಾಣಿಕೆಗಳನ್ನು ಕೂಡ ತಂದು ಬಲರಾಮನಿಗೆ ಒಪ್ಪಿಸಿ ಶರಣಾಗಿ ಸ್ತೋತ್ರ ಮಾಡಿದ್ದಾರೆ ಬಲರಾಮನನ್ನು. ಇವತ್ತಿಗೂ ಕೂಡ ನೋಡ್ಬೋದಲ್ಲಿ ಹಸ್ತಿನಾವತಿ ಪಟ್ಟಣದ ಕಡೆಗೆ ಆ ಗಂಗಾ ನದಿ ವಾಲಿದಂತೆ ಕಾಣಿಸ್ತಾ ಇದೆ. ಈ ಕಡೆಗೆ ಡೌನಲ್, ಅದು ಬಲರಾಮದೇವರ ಪರಾಕ್ರಮ ಸೂಚಕ ಅಂತ ನಾವು ಭಾವಿಸಬಹುದಾಗಿದೆ. ಕೃಷ್ಣ ಏಕಕಾಲಕ್ಕೆ ಶ್ರುತದೇವ ಮತ್ತು ಬಹುಲಾಶ್ವ ಇಬ್ಬರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾನೆ. ಶ್ರುತದೇವ ಮಿಥಿಲಾನಗರ ನಿವಾಸಿ, ಅಯಾಚಿತ ವೃತ್ತಿಯ ಬ್ರಾಹ್ಮಣ. ಯಾರು? ಶ್ರುತದೇವ. ಆ ದೇಶದ ದೊರೆ ಬಹುಲಾಶ್ವ. ಇವನು ಜನಕ ವಂಶದ ರಾಜ, ಆ ಪರಂಪರೆಯವನು. ಜನಕ ವಂಶದವರು ಜ್ಞಾನಿಗಳು, ನಿರಹಂಕಾರಿಗಳು. ಇವನು ಒಬ್ಬ ಅದೇ ರೀತಿ ಮಹಾ ಪ್ರಭಾವಿ ರಾಜನಾಗಿದ್ದ. ಇವರಿಬ್ಬರೂ ಕೂಡ ಆ ಶ್ರುತದೇವ ಅನ್ನುವ ಬ್ರಾಹ್ಮಣ, ಬಹುಲಾಶ್ವ ಅನ್ನುವ ರಾಜ ಏಕಕಾಲಕ್ಕೆ ಕೃಷ್ಣನ ಬಳಿಗೆ ಬರ್ತಾರೆ. ಏಕಕಾಲಕ್ಕೆ ಬೇಡಿದರು, ಸ್ವಾಮಿ ನಮ್ಮ ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕು. ಏಕಕಾಲಕ್ಕೆ ಆಮಂತ್ರಣ ಕೊಟ್ಟಾಗ ಕೃಷ್ಣ ಏನು ಮಾಡಬೇಕು? ಎಸ್ ಅಂದ, ಬರ್ತೇನೆ ಅಂತ. ಯಾರ ಮನೆಗೆ ಮೊದಲು ಹೋಗೋದು? ಮೊದಲು ಆಮೇಲಂತೂ ಅನ್ನೋ ಹಾಗಿಲ್ಲ, ಏಕಕಾಲಕ್ಕೆ ಆಮಂತ್ರಣ ಕೊಟ್ಟಾಗಿದೆ. ಕೃಷ್ಣ ಆವಾಗ ಎರಡು ರೂಪವನ್ನು ತಳೆದ. ಎಲ್ಲ ಮುನಿ ಯೋಗಿಗಳೊಂದಿಗೆ ಏಕಕಾಲಕ್ಕೇ ಒಂದು ರೂಪದಿಂದ ಬಹುಲಾಶ್ವ ಮನೆಗೆ ಭೇಟಿ, ಮತ್ತೊಂದು ರೂಪದಿಂದ ಶ್ರುತದೇವನ ಮನೆಗೆ ಭೇಟಿ ಕೊಟ್ಟಿದ್ದಾನೆ ಭಗವಂತ. ಅವರು ಮಾತ್ರ ಅವ್ರಿಗೆ ತಿಳಿಲಿಲ್ಲ, ರಾಜನಿಗೆ ಮತ್ತು ಬ್ರಾಹ್ಮಣನಿಗೆ. ಭಗವಂತ ಏಕಕಾಲಕ್ಕೆ ಎರಡು ರೂಪಗಳಿಂದ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಅಷ್ಟೇ. ಭಗವಂತ ಬಂದಾಗ ಅರ್ಘ್ಯ ಪಾದ್ಯ ಸತ್ಕಾರಗಳನ್ನೆಲ್ಲ ಕೊಟ್ಟ ಮೇಲೆ ಆ ರಾಜ ಹೇಳ್ತಾನೆ, ಸ್ವಾಮಿ ಏಕಾಂತ ಭಕ್ತರಿಗೆ ತಾನು, ಇದು ಭಗವಂತನ ಸ್ವಭಾವ, ತನಗೆ ಏಕಾಂತ ಭಕ್ತರು. ಯಾಕೆ ಏನೊಂದು ಪ್ರಶ್ನೆ ಇಲ್ಲಲ್ಲಿ. ದೇವರಿಗಾಗಿ ಭಕ್ತರು, ಭಕ್ತರಿಗಾಗಿ ದೇವರು. ಉಳಿದು ಯಾವುದೇ ಕೊಡ್ಕೊಳ್ಳೋ ವ್ಯವಹಾರ ಇಲ್ಲ ಅಂತ ಅರ್ಥ. ನನಗೆ ಆಸ್ತಿ ಬೇಕು, ಸಂಪತ್ತು ಬೇಕು, ದುಡ್ಡು ಬೇಕು, ಲಗ್ನ ಬೇಕಾಗಿ, ಕನ್ಯಾ ಬೇಕಾಗಿದೆ, ಮಕ್ಕಳು ಬೇಕು. ನೋ 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 ಇಂತಹ ವ್ಯಾಪಾರಿ ಮನೋಭಾವದ ಭಕ್ತಿ ಚಿಂತನೆ ಅಲ್ಲಿಲ್ಲ. ಏಕಾಂತ ಭಕ್ತರು ಅಂದರೆ ಏನನ್ನೂ ಬೇಡುವುದಿಲ್ಲ ದೇವರನ್ನವರು. ಏಕಾಂತಾನಾಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವ ಸರ್ವಮನ್ಯತ್ತದರ್ಥಕಂ. ಏನನ್ನು ಬಿಡೋದಿಲ್ಲ, ದೇವರಿಗಾಗಿ ದೇವರು. ಹೇಳ್ತಾನೆ ರಾಜ, ಏಕಾಂತ ಭಕ್ತರಿಗೆ ಭಗವಂತ, ಭಗವಂತನಿಗೆ ಏಕಾಂತ ಭಕ್ತರು. ಇದು ಹರಿ ಮತ್ತು ಏಕಾಂತ ಭಕ್ತರ ನಡುವಿನ ಅಂತರಂಗದ ರಹಸ್ಯ. ಇದನ್ನು ದೃಢಪಡಿಸಲೆಂದು ಬಂದಿರತಕ್ಕಂಥ ನಿನ್ನ ಅನುಗ್ರಹ ನನ್ನ ಈ ಜನಕ ವಂಶದ ಮೇಲೆ ಇರಲಿ ಭಗವಂತ ಅಂತ ಬೇಡಿದ್ದಾನೆ ಬಹುಲಾಶ್ವರಾಜ. ಎಸ್ ತಥಾಸ್ತು, ಭಗವಂತ ಅನುಗ್ರಹ ಮಾಡಿದ. ಅಲ್ಲಿಂದ ಇನ್ನೊಂದು ರೂಪದಿಂದ
ಶ್ರುತದೇವ ಅನ್ನುವ ಬ್ರಾಹ್ಮಣ ಮನೆಗೆ ಹೋಗಿದ್ದ ಮತ್ತೊಂದು ರೂಪದಿಂದ. ಅಲ್ಲಿ ಶುಕಾಚಾರ್ಯರು ಇದ್ದರು. ರಾಜನ ಕಥೆ ಹೇಳುವಾಗ ಹೇಳ್ತಾರೆ, ನಾನು ಕೂಡ ಆ ಗುಂಪಿನಲ್ಲಿ ಸೇರಿಕೊಂಡಿದ್ದೆಪ್ಪ. ಅವತ್ತು ಕೃಷ್ಣನನ್ನು ಬರಮಾಡಿಕೊಳ್ತಾನೆ. ಅವನು ಬಡವ, ಸಾಮಾನ್ಯ ವ್ಯಕ್ತಿ, ರಾಜ ಆಗಿದ್ದರಿಂದ ದೊಡ್ಡೇನೋ ಸೋಫಾ ಸೆಟ್ಟು, ಮಂಚ, ಕುರ್ಚಿ ಏನೋ ಇದ್ದಿರ್ಬೋದು, ಆಸನಗಳು. ಇಲ್ಲಿವ ಚಾಪೆ ಹಾಸಿದ, ಉತ್ತರೀಯ ವಸ್ತ್ರವನ್ನೇ ಹಾಸಿದ, ಪಾದಪೂಜೆಯನ್ನು ಮಾಡಿದ. ಹೇಳ್ತಾನೆ, ಹರಿ ಗುರುಗಳ ಸೇವೆಯ ಪುಣ್ಯದ ಫಲದಿಂದಾಗಿ ಪರಮಾತ್ಮ ಹಾಗೂ ಜ್ಞಾನಿಗಳ ಸಂಘ ದೊರೆತಿದೆ. ಜ್ಞಾನಿಗಳ ಸಂಘ ದೊರೀಬೇಕು. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಈ ಸಂಘ, ಸಜ್ಜನರ ಸಂಘ, ಜ್ಞಾನಿಗಳ ಸಂಘ ದೊರೆಯತಕ್ಕಂಥದ್ದೇ ಹರಿಗುರುಗಳ ಸೇವೆಯಿಂದ. ಹಾಗಾಗಿ ನನಗಿಂಥ ಒಂದು ಅವಕಾಶ ಪ್ರಾಪ್ತವಾಗಿದೆ. ಭಗವಂತ ನಿನ್ನ ಅನುಗ್ರಹ ಬಿಟ್ಟು ನನಗೆ ಬೇರೆ ಏನೂ ಬೇಡ ಹೇಳಿಬಿಟ್ಟ. ಆಗ ಭಗವಂತ ಹೇಳ್ತಾನೆ, ಇಂಥ ಬ್ರಾಹ್ಮಣನಿಗೆ ಅತ್ಯಂತ ಪ್ರೀತಿ ಪಾತ್ರ. ಎಂಥ ಬ್ರಾಹ್ಮಣ? ಉತ್ತಮ ಕುಲದಲ್ಲಿ ಜನ್ಮ, ವಿದ್ಯೆ, ತಪಸ್ಸು, ವಿನಯ, ಸಂತೃಪ್ತಿ, ಶ್ರವಣ, ಮನನ, ನಿಧಿಧ್ಯಾಸನ ಮುಂತಾದ ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಈ ವ್ಯಕ್ತಿ ಏನಿದ್ದಾನಲ್ಲ, ನನಗೆ ಅತ್ಯಂತ ಪ್ರೀತಿ ಪಾತ್ರ. ಇಂತಹ ಬ್ರಹ್ಮಜ್ಞಾನಿಗಳಲ್ಲಿ ಹರಿಯ ವಿಶೇಷ ಸನ್ನಿಧಾನ. ಇದನ್ನು ಅರಿತು ಯಾರು ನಡೀತಾರೆ, ಇದೇ ಹರಿಪೂಜೆ, ಮತ್ತೇನು ಬೇರೆ ಹರಿಪೂಜೆ ಅಲ್ಲ ಅಂತ ಉಪದೇಶ ಕೊಡ್ತಾನೆ. ಕೃಷ್ಣ ಏಕಕಾಲಕ್ಕೆ ಇಬ್ಬರಿಗೂ ಕೂಡ ಅನುಗ್ರಹವನ್ನು ಮಾಡಿದ್ದಾನೆ. ಪರೀಕ್ಷಿತ ರಾಜ ಒಂದು ಪ್ರಶ್ನೆ ಕೇಳಿದ, ಗುರುಗಳೇ, ದೇವ, ಅಸುರ, ಮನುಷ್ಯರಲ್ಲಿ 3 ಗುಂಪು. ಶಿವನನ್ನು ಯಾರು ಆರಾಧನೆ ಮಾಡ್ತಾರೆ ಅವರು ಶ್ರೀಮಂತರಾಗಿರ್ತಾರೆ. ಹರಿಯ ಆರಾಧಕರು ಪ್ರಾಯ ಅವರು ಶ್ರೀಮಂತರಾಗಿರಂಗಿಲ್ಲ. ಇದಕ್ಕೇನು ಕಾರಣ ಇರ್ಬೋದು? ವಾಸ್ತವದಲ್ಲಿ ನೋಡಿದರೆ ಹರಿ ಲಕ್ಷ್ಮೀಪತಿ, ಸಂಪತ್ತಿನ ಒಡತಿಯ ಒಡೆಯ. ಬಟ್ ಅವನ ಉಪಾಸಕರೋ ಆರಾಧಕರೋ ಅಷ್ಟೊಂದು ಶ್ರೀಮಂತರಲ್ಲ. ಶಿವನ ಉಪಾಸಕರೇ ಶ್ರೀಮಂತರಾಗಿರ್ತಾರೆ. ಏನಿದರ ಹಿನ್ನೆಲೆ? ಶುಕಮುನಿಗಳು ಉತ್ತರ ನೀಡಿದ್ದಾರೆ. ನೋಡಪ್ಪ, ಅಹಂಕಾರ ತತ್ವ ಇದು ಶಿವನ ಶರೀರ. ಈಗ ಹಿಂದೆ ಬಂದಿದೆ, ಮಹತ್ತತ್ವಾದ ಅಹಂಕಾರಂ ಸಸರ್ಜ ಶಿವ ವಿಗ್ರಹಂ. ಅಹಂಕಾರ ತತ್ವ ರುದ್ರದೇವರ ಶರೀರ. ಈ ಅಹಂಕಾರ ತತ್ವವು ಕೂಡ 3 ಪ್ರಕಾರವಾಗಿದೆ: ತೈಜಸ, ರಾಜಸ, ತಾಮಸ. ತ್ರಿಗುಣಗಳನ್ನು ಒಳಗೊಂಡಿರತಕ್ಕಂಥದ್ದು ಈ ಅಹಂಕಾರ ತತ್ವ. ಅದೇ ತ್ರಿಗುಣ, ತೈಜಸ, ಅದೇ ರಾಜಸ, ಸಾತ್ವಿಕ, ರಾಜಸ, ತಾಮಸ ಅಂತ ಕೂಡ ನಾವು ಕರೀಬಹುದು. 16 ತತ್ವಗಳು, ಅರ್ಥಾತ್ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಮಹಾಭೂತಗಳು. ಎಷ್ಟಾಯಿತು? 15. ಮನಸ್ಸು. ಈ 16 ತತ್ವಗಳು ಸೃಷ್ಟಿಗೊಂಡದ್ದೇ ಈ ತ್ರಿಗುಣಗಳಿಂದ. ಹಾಗಾಗಿ ಈ ತ್ರಿಗುಣಬದ್ಧ ಯಾರು? ಈಶ್ವರ. ಅವನ ತತ್ವವೇ ತ್ರಿಗುಣದಿಂದ ಕೂಡಿರತಕ್ಕಂಥದ್ದು. ತ್ರಿಗುಣಬದ್ಧನಾಗಿರ್ತಕ್ಕಂಥವನು ಶಿವ. ಅವನಿಗೆ ದೊರೆತಕ್ಕಂಥ ಭೌತಿಕ ಸಂಪತ್ತು, ಐಶ್ವರ್ಯ ಎಲ್ಲವೂ ಕೂಡ ನಶ್ವರ. ಯಾಕೆ? ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿದ್ದರಿಂದ ನಶ್ವರ. ಶ್ರೀಹರಿ ಅನುಗ್ರಹ ಆಗಲ್ಲ. ಹರಿಯು ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಬಯಸ್ತಾ ಇದ್ದಾನೆ, ಮೊದಲು ಅವನು ಏನು ಮಾಡ್ತಾನೆ? ಅವನಿಗೆ ಸಂಪತ್ತನ್ನು ನೀಡೋದೇ ಇಲ್ಲ. ಯಾಕೆ? ಸಂಪತ್ತು ಬಂದುಬಿಟ್ರೆ ದೇವರನ್ನು ಮರೆಯುವಷ್ಟು ಜನರನ್ನು ಬಿಡ್ರಿ, ಬಂಧುಗಳನ್ನು ಬಿಡ್ರಿ, ಅಷ್ಟು ಸೊಕ್ಕು ಅಹಂಕಾರ ಬಂದುಬಿಡ್ತದೆ. ಅದಕ್ಕಾಗಿ ಭಗವಂತ ಸಂಪತ್ತನ್ನು ಕೊಡೋದೇ ಇಲ್ಲ. ಹಣದಾಸೆ ದುಃಖದ ಮೂಲ ಎಂಬುದನ್ನು ವಿವಿಧ ನಿದರ್ಶನಗಳ ಮೂಲಕ ಅರಿವಾಗಿ ಆ ಭಕ್ತ ವೈರಾಗ್ಯ ಪಡಿತಾನೆ. ವೈರಾಗ್ಯ ಪಡೆದಾಗ ನನ್ನ ಅನುಗ್ರಹ ಉಂಟಾಗ್ತದೆ, ದುಃಖ ಪರಿಹಾರವೂ ಬರ್ತದೆ. ಇದು ಹರಿ ಮಾಡತಕ್ಕಂಥ ಅನುಗ್ರಹ. ಶಿವನ ಅನುಗ್ರಹ ಸಂಪತ್ತಿನ ರೂಪದ್ದು, ದುಃಖವನ್ನೇ ಕೊಡತಕ್ಕಂಥದ್ದು. ಹಾಗಾಗಿ ಹಣದ ಆಸೆಯವರು ಶಿವನನ್ನು ಆರಾಧನೆ ಮಾಡ್ತಾರೆ. ತ್ರಿಗುಣ ಬದ್ಧರಿಂದ ದೊರೆತಿರತಕ್ಕಂಥದ್ದು ಆಗಲೇ ತಿಳಿದಂತೆ ದೋಷಪೂರಿತ. ಅದು ಬರೀ ಟೆಂಪರರಿ ರಿಲೀಫ್, ಫಾರ್ ಟೈಮ್ ಬೀಯಿಂಗ್ ಅಷ್ಟೇ ಅದು ಉಪಯೋಗ, ಮತ್ತು ದುಃಖನೇ. ಇಷ್ಟೇ ಅಲ್ಲ, ಒಮ್ಮೊಮ್ಮೆ ಈ ಶಿವನ ಅನುಗ್ರಹದಿಂದ ಸಂಪತ್ತು ಪಡ್ಕೊಂಡಿರ್ತಕ್ಕಂಥವ್ರು ಆ ತ್ರಿಗುಣ ಪ್ರಭಾವ ಹೆಂಗಾಗ್ತದೆ ಅಂತಂದರೆ, ವರ ನೀಡಿದವರ ಮೇಲೇ ಸವಾರಿ ಮಾಡುವಷ್ಟು ಪ್ರಭಾವಿಯಾಗಿರ್ತಕ್ಕಂಥದ್ದು ಈ ಅಹಂಕಾರ ತತ್ವ. ಇದಕ್ಕೆ ನಿದರ್ಶನ
ವೃಕಾಸುರ ಹೇಳಿಬಿಟ್ರು ಶುಕಮುನಿಗಳು. ರಾಜ ಕೇಳಿದ, ಗುರುಗಳೇ, ಈ ವೃಕಾಸುರ ನಿದರ್ಶನ ಯಾವುದು? ಯಾರು ವೃಕಾಸುರ ಅಂತ. ಮಹಾದುಷ್ಟ ವೃಕಾಸುರ ಅವನು ನಾರದೊಂದು ಸಲ ಭೇಟಿಯಾದಾಗ ಕೇಳ್ತಾನೆ, ಗುರುಗಳೇ, ದೇವತೆಗಳಲ್ಲಿ ಅಥವಾ ತ್ರಿಮೂರ್ತಿಗಳಲ್ಲಿ ಯಾರು ಬೇಗನೆ ಒಲಿತಾರೆ? ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದಾ? ನಾರದ ಹೇಳಿದರು, ಶಿವ ಬೇಗನೆ ಒಲಿತಾನೆ. ಹೊರಟಷ್ಟೊತ್ತಿಗೆ ಸ್ವಲ್ಪ ನಿಂತುಕೋ, ಅದೇ ಶಿವ ಬೇಗನೆ ಶಾಪವನ್ನು ಕೊಡ್ತಾನೆ. ಮುನಿಯುವ ದೇವ, ಬೇಗನೆ ಒಲಿಯುವ, ಬೇಗನೆ ಮುನಿಯುವ ದೇವ ಶಿವ ಹೇಳಿಬಿಟ್ರು ನಾರದು. ಆಯಿತು, ತಪಸ್ಸನ್ನು ಮಾಡೋಣ, ಬೇಗ ಒಲಿತ ಅಂದ್ಕೊಂಡು ಮತ್ತು ಶಿವನ ತಪಸ್ಸು ಮಾಡಿ ಒಳ್ಳೆಯದಾಗಿಲ್ಲ. ಉಗ್ರ ತಪಸ್ಸನ್ನು ಮಾಡಿದ, ಒಲಿಸಿಕೊಂಡ, ಪ್ರಸನ್ನನಾದ ಶಿವ, ಪ್ರತ್ಯಕ್ಷನಾದ. ಏನು ವರ ಬೇಕು ಕೇಳಪ್ಪ ವೃಕಾಸುರನಿಗೆ ಶಿವ ಹೇಳಿದ. ಇವ ಕೇಳ್ತಾನೆ, ಮಹಾಮೂರ್ಖ ವೃಕಾಸುರ, ಮಹಾಪಾಪಿ, ನಾನು ಯಾರ ತಲೆ ಮೇಲೆ ಕೈ ಇಡುತ್ತೇನೆ ಅವ್ರು ಸಾಯಬೇಕು. ಹೊರಗೆ ಕೇಳಿದ. ಶಿವ ಆಯಿತು ಅಂತಂದ. ಹೊರಟಿದ್ದ 2 ಹೆಜ್ಜೆ ನಿಲ್ಲಿಸ್ದ. ಸ್ವಲ್ಪ ನಿಂತ್ಕೊಡಿ ಅಂತಂದ ಶಿವನನ್ನು. ಯಾಕು ಅಂತಂದು, ಇಲ್ಲ ಮತ್ತು ನೀವು ಹೊರಗೆ ಕೊಟ್ಟಿದ್ದೀರಿ, ಅದು ಕರೆಕ್ಟು ಅಥವಾ ತಪ್ಪು ಅದನ್ನು ಟೆಸ್ಟ್ ಮಾಡಬೇಕಾಗಿದೆ. ನಿಮ್ಮ ತಲೆ ಮೇಲೆ ಕೈ ಇಟ್ಟು ನಾನು ನೋಡ್ತೇನೆ ನೀವು ಕೊಟ್ಟ ವರ ಸರಿನೋ ಇಲ್ವೋ ಅಂತ. ಗಾಬರಿ ಆದ ಶಿವನಿಗೆ, ಇದೇನು ಬಂತಪ್ಪ ಸಮಾಚಾರ ಅಂತಂದ. ನಾನೇ ವರ ಕೊಟ್ಟು ನನ್ನೇ ಸಾಯಿಸ್ಲಿಕ್ಕೆ ಅವನು ಮುಂದುವರ್ತೀನಿ ಅಂತಕೊಂಡಂತೆ ಓಳಿಪಾರ ಮಾಡಿದ ಶಿವ. ಏನು ಓಳಿಪಾರ ಮಾಡಿದ, ಮತ್ತು ಡೌಟ್ ಬಂತು ಅವನಿಗೆ, ವೃಕಾಸುರನಿಗೆ. ಮತ್ತು ಹೇಳಿದ, ನನಗೆ ಯಾಕೋ ಡೌಟ್ ಪಕ್ಕ ಅನ್ನಿಸ್ತಾ ಇದೆ, ಈ ವರ ಯಾಕೋ ಫೇಕ್ ಇದು, ಎಲ್ಲ ನಂಬೋ ಹಾಗಿಲ್ಲ, ನಿಂತುಕೊಡ್ರಿ. ಬೆನ್ನು ಹತ್ತಿದ. ಎಲ್ಲಿ ಬಂದ ಶಿವ? ಓಡ್ತಾ ಓಡ್ತಾ ವೈಕುಂಠಕ್ಕೆ ಬರ್ತಾನೆ. ಇವನೂ ಬಂದ ಬೆನ್ನಟ್ಟಿ ವೈಕುಂಠಕ್ಕೇನೆ. ಆ ವೇಳೆಗೆ ಭಗವಂತ ವೈಕುಂಠದಲ್ಲಿ ಬ್ರಹ್ಮಚಾರಿ ವೇಷದಲ್ಲಿ ಹೊರಗೆ ಬರ್ತಾನೆ. ಇವ ಬ್ರಹ್ಮಚಾರಿ ವೇಷದಲ್ಲಿ ಕಾಣ್ತಾನೆ. ಯಾರು? ವೃಕಾಸುರ. ಬ್ರಹ್ಮಚಾರಿನ ಕೇಳ್ತಾನೆ, ಇಲ್ಲಿ ಎಲ್ಲೋ ಮಹಾದೇವರು ಬಂದಾಗ ಆಯ್ತಲ್ರಿ, ನೋಡಿದ್ರಿ ನೀವು? ಇಲ್ಲೆಲ್ಲೋ ಈ ಕಡೆ ಬಂದ್ರವರು ಅಂತ. ಆಮೇಲೆ ಇವನು ಹೇಳ್ತಾನೆ, ಏನು ವಿಷಯ? ಏನಿಲ್ಲ, ನಾನು ತಪಸ್ಸನ್ನು ಮಾಡಿದ್ದೆ, ವರ ಪಡ್ಕೋಬೇಕು ಅಂತ. ಪ್ರತ್ಯಕ್ಷನೂ ಆದ್ರೆ ಶಿವ, ವರನೂ ಕೊಟ್ಟ. ಏನು ವರ ಕೇಳಿದ್ರಿ ನೀವು? ಬ್ರಹ್ಮಚಾರಿ ಕೇಳ್ತಾನೆ. ನಾನು ಯಾರ ತಲೆ ಮೇಲೆ ಕೈ ಹಿಡಿತೇನೆ ಅವ್ರು ಸಾಯಬೇಕು. ಹೌದಾ? ವರ ಕೊಟ್ಟನ ಶಿವ? ಹೌದು, ಕೊಟ್ಟಿದ್ದಾನೆ. ನನಗೆ ಅದಕ್ಕೆ ಡೌಟ್ ಬರ್ತಾ ಇದೆ ಇವಾಗ. ಅದು ಯಾಕೋ ವರ ಕೊಟ್ಟು ಸರಿ ಇಲ್ಲ ಅಂತ ಟೆಸ್ಟ್ ಮಾಡಿ ನಿಂತ್ಕೊಳ್ಳಿ ಅಂತ ಹೇಳಿದಾಗ ಓಡಿ ಬಂದ ಶಿವ. ಹಾಗಾಗಿ ನಂಗೆ ಡೌಟ್ ಮತ್ತಷ್ಟು ಕನ್ಫರ್ಮ್ ಆಯ್ತದು, ಇದು ಪಕ್ಕಾ ಅಲ್ಲ, ಫೇಕ್ ಇದು ಅಂತ, ಈ ಕೊಟ್ಟಿರೋ ವರ. ಅದಕ್ಕಾಗಿ ಬೆನ್ನಟ್ಟು ಬಂದೆ, ಇನ್ನೊಮ್ಮೆ ಟೆಸ್ಟ್ ಮಾಡೋಣ ಅಂತ್ಕೊಂಡು ಅಂತ ಓಡಿ ಬಂದಿದ್ದಾನೆ ಅಂತ. ಆಗ ಬ್ರಹ್ಮಚಾರಿ ವೇಷದ ಹರಿ ಹೇಳ್ತಾನಂತೆ, ಏನು ರೀ, ಬಿಸಿಲ ಬಂದು ಸ್ವಲ್ಪ ಕೂಡ್ರಿ, ಸ್ವಲ್ಪ ವಿಶ್ರಾಂತಿ ತಗೊಡ್ರಿ, ಸ್ವಲ್ಪ ಶರಬತ್ತು ತರಿಸ್ತಾನೆ, ಫ್ಯಾನ್ ಹಾಕ್ತಾನೆ, ಸ್ವಲ್ಪ ವಿಶ್ರಾಂತಿ ತಗೊಡ್ರಿ. ವಿಶ್ರಾಂತಿ ಎಲ್ಲ ಆಯಿತು. ಹೇಳ್ತಾನೆ, ಅಲ್ಲ, ನಮಗಂತೂ ವಿಶ್ವಾಸ ಇಲ್ಲ ಆ ಶಿವನ ಬಗ್ಗೆ. ದಕ್ಷ ಪ್ರಜಾಪತಿಯ ಶಾಪ ಅವನ ಮೇಲಿದೆ. ಇಂತಹ ಶಿವನ ಮಾತನ್ನು ನಾವ್ಯಾರು ನಂಬೋದಿಲ್ಲ ಅಲ್ರಿ. ಅಷ್ಟಕ್ಕೂ ಅವು ಏನು ವರ ಕೇಳ್ತೀರಿ? ಏನು ವರ ಕೊಟ್ಟಿದ್ದಾನೆ? ತಲೆ ಮೇಲೆ ಕೈ ಇಟ್ಟರೆ ಸಾಯಬೇಕು ಅಂತ ನೀವು ವರ ಕೇಳಿದಿರಿ, ಹೌದಾ? ಶಿವ ವರ ಕೊಟ್ಟ ಅಂತಲೂ ಹೇಳ್ತಿದ್ದೀರಿ. ಇದು ಹೇಗೆ ಸಾಧ್ಯ ರೀ? ಇದು ಬರೀ ಕೈ ತಲೆ ಮೇಲೆ ಇಟ್ಟರೆ ಸಾಯೋದು ಅಂದರೆ ಏನೋ ಖಡ್ಗ ತೊಗೊಂಡು ಹೊಡೀರಿ, ಚಾಕು ತೊಗೊಂಡು ಚುಚ್ಚ್ರಿ, ಗುಂಡು ಹಾಕ್ರಿ, ಇದೆಲ್ಲ ಸಾಯ್ತಾರೆ. ಸಾಯಿಸ್ತಕ್ಕಂಥ ಕ್ರಮ ಅಂದರೆ ಒಪ್ಬೋದು. ಬರೀ ತಲೆ ಮೇಲೆ ಕೈ ಇಟ್ಟರೆ ಸಾಯ್ತಾರೆ ಅಂತಂದರೆ ಇದು ಯಾಕೋ ಒಪ್ಪುವಂಥ ಮಾತು ಅನಿಸೋದಿಲ್ಲಲ್ಲ ಅಂತ ಹೇಳ್ತಾನೆ. ಇವನು ಸ್ವಲ್ಪ ಏನೋ ಗಲಿಬಿಲಿ ಆಯಿತು ಇವನಿಗೆ, ವೃಕಾಸುರನಿಗೆ, ಆ ಬ್ರಹ್ಮಚಾರಿಯ ಮಾತಿನಿಂದ. ಹೌದಲ್ರಿ, ನನಗಿದು ಗೊತ್ತೇ ಆಗಲಿಲ್ಲಲ್ಲ, ನಾನು ಶಿವನ ತಪಸ್ಸು ಇಷ್ಟೆಲ್ಲ ಒದ್ದಾಟದಿಂದ ತಪಸ್ಸು ಮಾಡಿ ವ್ಯರ್ಥ ಆಯ್ತಲ್ಲ, ಅಯ್ಯೋ ದೇವಾ ಅಂತ ತಲೆ ಮೇಲೆ ಕೈ ಇಟ್ಕೋದ ನೀವು. ಮಹಾಪಾಪಿ ಏನು ತಲೆ ಮೇಲೆ ಕೈ ಇಟ್ಕೊಂಡ ಸಿಡಲು ಬಡದಂಗೆ ತಲೆ ಹೋಳು ಪೀಸ್ ಸತ್ತು ಬಿದ್ದ. ಭಗವಂತ ಬುದ್ಧಿವಂತಿಕೆಯಿಂದ ಸಂಹಾರ ಮಾಡಿದ್ದಾನೆ. ಅದಕ್ಕಾಗಿ ಮಹಾಲಕ್ಷ್ಮಿ ಹೇಳಿದ್ಲು, ಸೈಶ್ವರ ಕಿಂ ಪರತೋ ವ್ಯಪಾಶ್ರಯ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಗದೇ ಇರತಕ್ಕಂಥವನು ಈಶ್ವರ ಅಂತ ಅನ್ನಿಸ್ತಾನೆ. ಹಾಗಾಗಿ ಶಿವ
ಸರ್ವೋತ್ತಮ ಅಂತ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹರಿಯೇ ಸರ್ವೋತ್ತಮ ಅನ್ನೋ ಮಾತನ್ನು ಈ ಮೂಲಕ ಇಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಹರಿ ಸರ್ವೋತ್ತಮತ್ವವನ್ನು ಮತ್ತೊಂದು ಮಾತಿನ ಮೂಲಕ ಸಮರ್ಥನೆ ಮಾಡಿದ್ದಾರೆ ವ್ಯಾಸರು. ಸರಸ್ವತಿ ನದಿಯ ದಡದಲ್ಲಿ ಋಷಿಗಳೆಲ್ಲ ಸತ್ರಯಾಗವನ್ನು ಪ್ರಾರಂಭ ಮಾಡ್ತಾ ಇದ್ದರು. ಅಲ್ಲೊಂದು ರೀತಿಯ ಹರಿಸರ್ವೋತ್ತಮ ಸ್ಥಾಪನೆಯನ್ನು ಮಾಡಿರತಕ್ಕಂಥದ್ದನ್ನು ನೋಡ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು.